ಈಗೀಗ ಪ್ರೀತಿ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲದೆ ಇರೋ ರೀತಿ ಆಗೋಗಿದೆ. ಕೆಲವು ಯುವತಿಯರು ಮಾಡುವಂತಹ ಎಡವಟ್ಟಿನಿಂದ ಅಮಾಯಕ ಹುಡುಗರ ಪ್ರಾಣವೇ ಹೋಗ್ತಾ ಇದೆ. ಪ್ರೇಯಸಿ ಬರ್ತ್ಡೇಗೆ ಫೋಟೋ ಹಾಕಿ ಮೆಸೇಜ್ ಮಾಡಿದ್ದೇ ಕಂಟಕವಾಗೋಗಿದೆ. ಮಾತುಕತೆಗೆ ಅಂತ ಕರೆದವರು ರಕ್ತದ ಕೋಡಿ ಹರಿಸಿದ್ದಾರೆ. ಹೌದು, ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಮೂಲದ ಮಂಜುನಾಥ್ ಯಾರ ಸಹವಾಸಕ್ಕೂ ಹೋಗದೆ ಇರುವಂತಹ ಅಮಾಯಕ ಹುಡುಗ ಇದ್ದಕ್ಕಿದ್ದಂತೆ ಬರ್ಬರವಾಗಿ ಹತ್ಯೆಯಾಗೋಗಿದ್ದ. ಈ ಕೊಲೆ ಹಿಂದೆ ಬಿದ್ದಂತಹ ಪೊಲೀಸರು ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಅದೇ ತರೀಕೆರೆ ಮೂಲದ ಯುವತಿಯನ್ನ ಮಂಜುನಾಥ್ ಪ್ರೀತಿ ಮಾಡ್ತಾ ಇದ್ದ. ಆ ಯುವತಿ ಕೂಡ ಪ್ರೀತಿಯಲ್ಲಿ ಬಿದ್ದಿದ್ಲು. ಆದ್ರೆ ಇತ್ತೀಚೆಗೆ ಮಂಜುನಾಥ್ ನಿಂದ ದೂರ ಆಗಿದ್ದಂತಹ ಯುವತಿ ವೇಣು ಅನ್ನುವಂತಹ ಯುವಕನ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ಲು. ನಿಶ್ಚಿತಾರ್ಥ ಆದ್ಮೇಲೆ ಯಾವಾಗ ವೇಣು ಸರಿ ಇಲ್ಲ ಅನ್ನೋದು ಗೊತ್ತಾಯ್ತೋ, ಮತ್ತೆ ಆ ಮಂಜುನಾಥ್ ಹತ್ರ ಬಂದಂತಹ ಯುವತಿ ನನ್ಗೆ ಈ ಮದುವೆ ಇಷ್ಟ ಇಲ್ಲ, ನಾನು ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದಾಳೆ. ಹಳೆ ಹುಡುಗಿ ವಾಪಸ್ ಬಂದು ಅನ್ನೋ ಖುಷಿಯಲ್ಲಿ ಮಂಜುನಾಥ್ ಆ ಯುವತಿಯ ಬರ್ತ್ಡೇ ದಿನ ಕೇಕ್ ಕಟ್ ಮಾಡಿಸಿ ಆ ಫೋಟೋಗಳನ್ನ ಹಂಚಿಕೊಂಡಿದ್ದ. ಈ ಫೋಟೋ ನೋಡಿದಂತಹ ವೇಣು ರಾಕ್ಷಸನಾಗಿದ್ದಾನೆ. ಆ ಯುವತಿಯ ಸಹೋದರನ ಜೊತೆಗೆ ಸೇರ್ಕೊಂಡು ಮಂಜುನಾಥ್ನನ್ನ ಕೊಲೆ ಮಾಡಿದ್ದಾನೆ. ಅದೇನೇ ಆಗ್ಲಿ, ಈ ಯುವತಿಯ ಪ್ರೇಮದಾಟಕ್ಕೆ ಅಮಾಯಕ ಹುಡುಗ ಬಲಿಯಾಗಿದ್ದು ಮಾತ್ರ ದುರಂತ.